ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಕ್ರೋಹಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾಪಿರೈಟ್ ಕ್ಲೈಮ್ ಫ್ರೀ ಮ್ಯೂಸಿಕ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು. ನಾರ್ಮಲ್ ಆಗಿ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಒಂದು ವಿಡಿಯೋಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ನ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಮ್ಯೂಸಿಕ್ ಗಳನ್ನ ಆಡ್ ಮಾಡಿದ್ರೆ ನಾವು ಯಾವುದೇ ಒಂದು ಫಿಲಮ್ ಸಾಂಗ್ಸ್ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ ಒಂದು ಮ್ಯೂಸಿಕ್ ಗಳನ್ನ ಯೂಸ್ ಮಾಡಿದಾಗ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಹಾಗಿದ್ರೆ ಕಾಪಿರೈಟ್ ಕ್ಲೈಮ್ ಬರ್ದಂಗೆ ಮ್ಯೂಸಿಕ್ ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಕ್ಕಂಥದ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮೊಬೈಲ್ನಲ್ಲಿ ಸಿಂಪಲ್ ಆಗಿ ಬ್ರೌಸರ್ನ ಓಪನ್ ಮಾಡಿಕೊಂಡು youtube.com ಅಂತ ಸರ್ಚ್ ಮಾಡಿ. youtube.com ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಚಾನಲ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಯುವರ್ ಚಾನಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮ್ ಚಾನಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೈಟಿ ಸ್ಟುಡಿಯೋ ವೆಬ್ಸೈಟ್ ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ. ನಾವು ಇಲ್ಲಿ ನೋಡ್ಬೋದು ಕೆಳಗಡೆ ನಿಮಗೆ ಆಡಿಯೋ ಲೈಬ್ರರಿ ಅಂತ ಒಂದು ಮ್ಯೂಸಿಕ್ ತರ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಓಪನ್ ಆಗುತ್ತೆ. ಇಲ್ಲಿ ತುಂಬಾ ಮ್ಯೂಸಿಕ್ ಗಳಿದಾವೆ ಅಲ್ವಾ. ಯಾವುದೇ ಒಂದು ಮ್ಯೂಸಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡಿ ನೋಡಿ. ಯಾವ್ದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಕೆಳಗಡೆ ಸ್ವಲ್ಪ ಝೂಮ್ ಮಾಡಿದ್ರೆ ಒಂದು ಮ್ಯೂಸಿಕ್ ಪ್ಲೇ ಆಗ್ಬೇಕಾದ್ರೆ ಡೌನ್ಲೋಡ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಡೌನ್ಲೋಡ್ ಆಗುತ್ತೆ. ಅಥವಾ ನೀವೇನಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ಫ್ಯಾಕ್ಟ್ ವಿಡಿಯೋ ಮಾಡ್ತಿದ್ದೀರಾ ಈ ಒಂದು ಮ್ಯೂಸಿಕ್ ಅಂತೂ ಕೇಳಿರ್ತೀರಾ. ನನಗೆ ಸರ್ಚ್ ಮಾಡ್ತಿದ್ದೀನಿ ನೋಡಿ ಆ ಒಂದು ಮ್ಯೂಸಿಕ್ ಡಾರ್ಕ್ ಟ್ರ್ಯಾಂಕ್ಯುಲಿಟಿ ಅಂತ. ಈ ಒಂದು ಸರ್ಚ್ ಬಾರ್ ನಲ್ಲಿ ನಾನು ಡಾರ್ಕ್ ಟ್ರ್ಯಾಂಕ್ಯುಲಿಟಿ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಮ್ಯೂಸಿಕ್ ಓಪನ್ ಆಗ್ತಿದೆ. ಆ ಒಂದು ಮ್ಯೂಸಿಕ್ ನ ಪ್ಲೇ ಮಾಡ್ತಿದ್ದೀನಿ ನೋಡಿ. ಆಲ್ಮೋಸ್ಟ್ ಈ ಒಂದು ಮ್ಯೂಸಿಕ್ ನ ಪ್ರತಿಯೊಬ್ರು ಕೂಡ ಕೇಳಿರ್ತೀರಾ ಅನ್ಕೊಂತೀನಿ. ಖಂಡಿತ ಫ್ಯಾಕ್ಟ್ ವಿಡಿಯೋ ಅಥವಾ ಇನ್ಫಾರ್ಮೇಶನ್ ವಿಡಿಯೋನ ನೀವು ಯೂಟ್ಯೂಬ್ ನಲ್ಲಿ ಒಂದ್ಸಲ ಆದ್ರೂ ನೋಡಿರ್ತೀರಾ. ಖಂಡಿತ ಈ ಒಂದು ಮ್ಯೂಸಿಕ್ ನ ಕೇಳಿರ್ತೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ. ಈ ಒಂದು ಮ್ಯೂಸಿಕ್ ನ ನೀವು ಡೌನ್ಲೋಡ್ ಮಾಡಬೇಕು ಅಂದ್ರೆ ಸ್ವಲ್ಪ ರೈಟ್ ಸೈಡ್ ಗೆ ಸ್ಲೈಡ್ ಮಾಡಿ ಬ್ಲೂ ಕಲರ್ ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ಡೌನ್ಲೋಡ್ ಮಾಡಬಹುದು. 2 ಮೆಥಡ್ ಗಳಿಂದಲೂ ಸಹ ಡೌನ್ಲೋಡ್ ಮಾಡಬಹುದು. ನಾವು ಬ್ಲೂ ಕಲರ್ ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆ ಒಂದು ಸಾಂಗ್ ನಮ್ಮ ಒಂದು ಗ್ಯಾಲರಿಗೆ ಡೌನ್ಲೋಡ್ ಆಗುತ್ತೆ. ನೀವು ಡೀಟೇಲ್ಸ್ ಕೂಡ ಚೆಕ್ ಮಾಡ್ಕೊಬಹುದು ನೋಡಿ, ಎಷ್ಟು MB ಇದೆ ಪ್ರತಿಯೊಂದು ಕೂಡ ಶೋ ಆಗುತ್ತೆ. ಆ ಒಂದು ಸಾಂಗ್ ನಮ್ಗೆ ಈಗ ಡೌನ್ಲೋಡ್ ಆಯ್ತು, ಮ್ಯೂಸಿಕ್ ಡೌನ್ಲೋಡ್ ಆಯ್ತು ಅಂದ್ಮೇಲೆ ನೀವು ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ನ ಓಪನ್ ಮಾಡ್ಕೊಂಡ್ರೆ ಆ ಒಂದು ಮ್ಯೂಸಿಕ್ ಡೌನ್ಲೋಡ್ ಆಗಿರ್ತಕ್ಕಂಥ ಫೈಲ್ ಕೂಡ ಶೋ ಆಗ್ತಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಕೂಡ ಮಾಡ್ಬೋದು. ಈ ಒಂದು ಮ್ಯೂಸಿಕ್ ನ ನೀವು ಕೈನ್ ಮಾಸ್ಟರ್ ಅಥವಾ ಇನ್ಸ್ಟಾರ್ಟ್ ಯಾವ ಒಂದು ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡ್ತಿದ್ದೀರಾ ಅಂದ್ರೆ ವಿಡಿಯೋಗೆ ನಿಮ್ಮ ಒಂದು ವಿಡಿಯೋಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಆಡ್ ಮಾಡ್ಕೊಬಹುದು. ಇದರಿಂದ ಕಾಪಿರೈಟ್ ಕ್ಲೈಮ್ ಅಂತಕ್ಕಂಥದ್ದು ಬರೋದಿಲ್ಲ. ಈ ಒಂದು ಮ್ಯೂಸಿಕ್ ಗಳನ್ನ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವಿಡಿಯೋಗಳಿಗೆ ಕಾಪಿರೈಟ್ ಕ್ಲೈಮ್ ಬರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ಕಾಪಿರೈಟ್ ಕ್ಲೈಮ್ ಆಗಿರ್ಬೋದು, ಕಾಪಿರೈಟ್ ಕ್ಲೈಮ್ ಫ್ರೀ ಮ್ಯೂಸಿಕ್ ಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಂಡ್ವಿ. ಅದರಲ್ಲೂ ಸಹ ನಿಮಗೆ ಫ್ಯಾಕ್ಟ್ ವಿಡಿಯೋ ಅಥವಾ ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಮ್ಯೂಸಿಕ್ ಅಂತೂ ಖಂಡಿತ ನಿಮಗೆ ಬೇಕಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.